ಇಂದು ನವರಾತ್ರಿ ಹಬ್ಬದ 5ನೇ ದಿನ ತಾಯಿ ಸ್ಕಂದಮಾತಾ ಈ ದಿನ ತನ್ನ ಭಕ್ತರಿಂದ ಆರಾಧಿಸಲ್ಪಡುತ್ತಾಳೆ. ತಾರಕಾಸುರನೆಂಬ ರಾಕ್ಷಸ ಬ್ರಹ್ಮದೇವನಿಂದ ಅಮರತ್ವದ ವರ ಪಡೆದು 3 ಲೋಕಗಳಲ್ಲಿ ಜನರನ್ನ ಹಿಂಸಿಸೋದಿಕ್ಕೆ ಪ್ರಾರಂಭಿಸ್ತಾನೆ. ವರವಿದ್ದರೂ ತಾರಕಾಸುರನನ್ನ ಕೇವಲ ಶಿವ ಮತ್ತು ಪಾರ್ವತಿಯ ಮಗ ಮಾತ್ರ ಸಂಹಾರ ಮಾಡುವ ಅವಕಾಶವಿರುತ್ತದೆ. ಹೀಗಾಗಿ ಶಿವ ಪಾರ್ವತಿಯ ಮಗ ಸ್ಕಂದ ದೇವತೆಗಳ ಕೋರಿಕೆಯಂತೆ ತಾರಕಾಸುರನನ್ನ ಯುದ್ಧದಲ್ಲಿ ಸಂಹಾರ ಮಾಡ್ತಾನೆ. ಶಿವನ ಪತ್ನಿಯಾದ ಪಾರ್ವತಿ ಸ್ಕಂದನ ತಾಯಿಯಾಗಿದ್ದರಿಂದ ಅವಳಿಗೆ ಸ್ಕಂದಮಾತಾ ಎಂಬ ಹೆಸರು ಬಂತು. ಸ್ಕಂದಮಾತೆಯು 4 ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಬಾಲರೂಪದ ಸ್ಕಂದನನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಲವನ್ನ ಹಿಡಿದಿರ್ತಾಳೆ. ತಾಯಿ ಅಭಯ ಭಂಗಿಯಲ್ಲಿದ್ದು ಕಮಲದ ಹೂವಿನ ಮೇಲೆ ಕುಳಿತಿರ್ತಾಳೆ. ಆದ್ರಿಂದ ಅವಳನ್ನ ಪದ್ಮಾಸನ ದೇವಿ ಮತ್ತು ವಿದ್ಯಾವಾಹಿನಿ ದುರ್ಗಾ ಎಂದು ಕರೆಯುತ್ತಾರೆ. ಧರ್ಮ ಗ್ರಂಥಗಳ ಪ್ರಕಾರ ಮೂರ್ಖನಾದರೂ ಕೂಡ ಈಕೆಯ ಕೃಪೆಯಿಂದ ಬುದ್ಧಿವಂತನಾಗ್ತಾನೆ. ಸ್ಕಂದಮಾತಾ ಪರ್ವತಗಳಲ್ಲಿ ವಾಸಿಸುವ ಮೂಲಕ ಲೌಕಿಕ ಜೀವಿಗಳಲ್ಲಿ ಹೊಸ ಪ್ರಜ್ಞೆಯನ್ನ ಸೃಷ್ಟಿಸಿದಂತಹ ದೇವತೆ ಇವಳು ಎನ್ನುತ್ತಾರೆ. ನವರಾತ್ರಿಯ ಈ ದಿನ ಇವಳನ್ನ ಪೂಜಿಸೋದ್ರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ, ಜೊತೆಗೆ ಸಂತಾನ ಭಾಗ್ಯವೂ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ.